ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾಳೆಯಿಂದ ಅವ್ರು ಇನ್ಚಾರ್ಜು. ಸೊ ಇಷ್ಟ ಆಯಿತು. ಹಾಗೆ ಈ ಡ್ರೆಸ್ ತೊಗೊಂಡು ಬಂದೆ, ಸ್ಟಾರ್ ಥರ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೆ. ಹಾಗೆ ಈಗೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಕಡೆನೂ ಊರಹಬ್ಬ. ಇವಾಗ ಊರಹಬ್ಬದ್ದೇ ಒಂದು ವಿಶೇಷ ಅಲ್ವಾ, ಏಪ್ರಿಲ್ ಮೇ ಅಂತ ಅಂದರೆ. ಸೊ ಈ ಒಂದು ತಿಂಗಳಲ್ಲೇ ಎಂಡಿಂಗಲ್ಲೇ, ಈ ಮಂತ್ ಎಂಡಿಂಗಲ್ಲೇ ನಮ್ಮ ಹಸ್ಬೆಂಡ್ ಊರಲ್ಲಿ ಕೂಡ ಊರಹಬ್ಬ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರಗತಿಗೆ ಒಂದಿಷ್ಟು ಬಟ್ಟೆ ಎಲ್ಲ ಬೈ ಮಾಡೋದಿತ್ತು. ಹಾಗೆ ನಾಳೆ ನನ್ನ ಒಂದು ಬೆಸ್ಟ್ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ನಲ್ಲ, ಅದಕ್ಕೆ ಅಲ್ಲಿ ಪಾಪುಗೊಂದು ಡ್ರೆಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಎಲ್ಲ ಬಿಸಿಲಿ ರೆಡಿ ಆಗಿಬಿಟ್ಟು ಹೊರಗಡೆ ಕಾಯ್ಕೊಂಡು ನಿಂತಿದ್ದಾರೆ. ಹೋಗೋಣ. ಹಾಗೆ ಹೊರಗಡೆ ಹೋಗೋಕ್ಕೂ ಮೊದಲಿಗೆ ಒಂದು ವಿಡಿಯೋ ಕ್ಲಿಪ್ಪನ್ನು ಮಾಡ್ಕೊಂಡಿದ್ದೆ. ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಅಗಾರ ಅವರ ಮಲ್ಟಿ ಫಂಕ್ಷನ್ ಪಾಟು 2 ಲೀಟರ್ಸ್ದು. ಇದು ಯಾಕೆ ಬೆಸ್ಟ್ ಅಂತ ಅಂದರೆ ಡಬಲ್ ಲೇಯರ್ಡ್ ಬಾಡಿ ಇರುತ್ತೆ, ಸೆರಾಮಿಕ್ ಕೋಟಿಂಗ್ ಇರುತ್ತೆ ಇನ್ನರ್ ಪಾಟಲ್ಲಿ, ಕೆಳಗಡೆ ಪಾಟಲ್ಲಿ. ಸೊ ಕಲರ್ ಅಂತೂ ತುಂಬಾ ಡಿಫ್ರೆಂಟಾಗಿ ತುಂಬ ಕ್ಯೂಟಾಗಿದೆ. ಅಡುಗೆ ಮನೆಗೆ ಒಂದು ಲುಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಹ್ಯಾಂಡಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ವೈಲ್ಡ್ ಮೌತ್ ಒಂದು ಟ್ರಾನ್ಸ್ಪರೆಂಟ್ ಲಿಡ್ ಕೊಟ್ಟಿರ್ತಾರೆ. ಇದರೊಳಗೆ ನಾವು ಕುಕಿಂಗ್ ಮಾಡ್ಬೋದು, ಬಾಯ್ಲ್ ಮಾಡ್ಬೋದು, ಸ್ಟೀಮ್ ಮಾಡ್ಬೋದು, ಎಗ್ಗನ್ನು ಬಾಯ್ಲ್ ಮಾಡ್ಕೊಬೋದು, ವೆಜಿಟೇಬಲ್ನೆಲ್ಲ ಸ್ಟೀಮ್ ಮಾಡ್ಕೋಬೋದು. 2 in 1 ಥರ ಅಂತಂದರೆ ಅಟ್ ಅ ಟೈಮ್ 2 ಕೆಲಸ ಮಾಡ್ಕೊಂಬಿಡ್ಬೋದು. ಸೊ ಇವಾಗ ನಾವೇನಾದರೂ ಎಗ್ ಬಾಯ್ಲ್ ಮಾಡಬೇಕು ಅಂತ ಅಂದರೆ ಜಸ್ಟ್ ನೀರು ಹಾಕಿಬಿಟ್ಟು ಕೆಳಗಡೆ ಲೇಯರಲ್ಲಿ ಮೊಟ್ಟೆ ಹಾಕಿ ನಾವು ಮೇಲ್ಗಡೆ ಅಕಸ್ಮಾತ್ ಏನಾದರೂ, ನಾನಿವಾಗ ಸ್ವೀಟ್ ಕಾರ್ನ್ ಬೇಯಿಸ್ಕೊತಾ ಇದ್ದೀನಿ, ಪ್ರೀತಮ್ಗೆ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು, ಇಲ್ಲ ಮಕ್ಕಳಿಗೆ ವೆಜಿಟೇಬಲ್ನ ಸ್ಟೀಮ್ ಮಾಡಿ ಕೊಡ್ತೀವಿ, ಬ್ರೋಕಲಿ ಸ್ಟೀಮ್ ಮಾಡ್ಬೋದು, ಕ್ಯಾರೆಟ್ ಸ್ಟೀಮ್ ಮಾಡಿಕೊಡ್ಬೋದು. ಸೊ ಆ ಥರ ಮಾಡೋಗಿದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು ಇದನ್ನು. ಸೊ ಈ ಥರ ನೋಡಿ, ಒಂದೇ ಟೈಮಲ್ಲಿ ಒಂದೇ ಡ್ಯೂರೇಷನಲ್ಲಿ ಎಗ್ ಬಾಯ್ಲ್ ಆಯಿತು, ಕೂಡ ಸ್ವೀಟ್ ಕಾರ್ನ್ ಕೂಡ ಬೇಯಿಸಿದಂಗೆ ಆಯಿತು. ಸೊ ಇದ್ರದ್ದು ಕೆಪಾಸಿಟಿ ಬಂದ್ಬಿಟ್ಟು 2 ಲೀಟರ್ಸ್ ಇರುತ್ತೆ. ಸೊ ನಿಮಗೆ ಕೆಳಗಡೆ ಏನಿದೆಯಲ್ಲ ಅದು ಸೆರಾಮಿಕ್ ಕೋಟಿಂಗ್ ಇರುತ್ತೆ. ಅದರಿಂದ ನಾವು ಏನಾದರೂ ಫ್ರೈ ಮಾಡಿದ್ರೂ ಕೂಡ ಅದು ತಳ ಹಿಡಿಯೋದಿಲ್ಲ. ಇದು ಸ್ವೀಟ್ ಕಾರ್ನ್ಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಬಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರೀತಮ್ಗೆ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ. ಈಗೆಲ್ಲ ಕೆಲವೊಂದ್ಸರಿ ಫೇವ್ರೇಟು 2 ಮಿನಿಟ್ಸ್ ಮ್ಯಾಗಿ. ನನ್ನ ಮಗಳಿಲ್ವಲ್ಲ, ಅದಕ್ಕೋಸ್ಕರ ಮ್ಯಾಗಿ ಮಾಡ್ತಾ ಇದ್ದೀನಿ. ಮಗಳಿದ್ರೆ ಸ್ವಲ್ಪ ಅವ್ರಿಗೆ ಅಡಿಕ್ಟ್ ಆಗಿಬಿಡ್ತಾರೆ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಜಾಸ್ತಿ ಮಾಡೋದಿಲ್ಲ. ಅದು ವಾಟರ್ ಬಾಯ್ಲ್ ಆದಮೇಲೆ ನಾವು ಮ್ಯಾಗಿ ಹಾಕ್ಕೋಬೋದು. ಬರೀ ಮ್ಯಾಗಿ ಅಷ್ಟೇ ಅಲ್ಲ, ಏನಾದರೂ ಬಿಸಿ ಮಾಡ್ಕೊತೀನಿ ಅಂತಂದ್ರೆ, ಈಗ ಸ್ವಲ್ಪ ಸಣ್ಣ ಪುಟ್ಟ ಫುಡ್ ಎಲ್ಲ ಮಿಕ್ಕಿರುತ್ತೆ, ಅದನ್ನು ಬಿಸಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಸೊ ಇದೆಲ್ಲದಕ್ಕೂ ಚೆನ್ನಾಗಿದೆ. ಮೋಡ್ 1 ನೀವು ಎಗ್ಗು, ಪಾಸ್ತಾ, ಪ್ಯಾನ್ಕೇಕ್ ಮಾಡ್ಕೊಬೋದು. ಮೋಡ್ 2 ಅಲ್ಲಿ ಸೂಪು, ಹಾಟ್ ಪಾಟು ಮತ್ತು ಸ್ಟಿಕ್ ಆ ಥರದ್ದೆಲ್ಲ ಮಾಡ್ಕೋಬೋದು. 2 ರೀತಿಯಾದಂತಹ ಮೋಡ್ಸ್ ಇರುತ್ತೆ. 700 ವ್ಯಾಟ್ ಇರುವಂತಹ ಒಂದು ಮಿಷಿನ್ ಇದು. ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಲೈಟಾಗಿ ಲಿಕ್ವಿಡ್ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ. ಒಂದು ರೀತಿ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. 2 years ವಾರಂಟಿ ಜೊತೆಗೆ ಬರುತ್ತೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ. ಮಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಲಿಂಕ್ ಚೆಕ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ರಾಡಕ್ಟು. ಸೊ ಅದಾದಮೇಲೆ ನಾವು ಹೊರಗಡೆ ಹೊರಟಿದ್ವಿ ಅಂತ ಹೇಳಿದ್ವಲ್ಲ, ಹೊರಟ್ವಿ. ಫಸ್ಟ್ ಆಫ್ ಆಲ್ ನಮಗೆ ಹತ್ರ ಇರೋದು ಬಂದು ಮ್ಯಾಕ್ಸ್. ಫಸ್ಟ್ ಅಲ್ಲಿಗೆ ಹೋದ್ವಿ. ಗೊತ್ತಿಲ್ಲ, ರೀಸೆಂಟಾಗಿ ನಾನು ಎಷ್ಟು ಸರಿ ಮ್ಯಾಕ್ಸ್ಗೆ ಹೋಗಿ ರಿಟರ್ನ್ ಬಂದಿದ್ದೀನಿ ಅಂತ ನನಗೆ ಇದೇ ಇಲ್ಲ. ಅಂದರೆ ಅಲ್ಲಿ ಏನೋ ನನಗೆ ನನ್ನ ಡ್ರೆಸ್ ತೊಗೊಳಕ್ಕೆ ಹೋದ್ರೂ ನನಗೆ ಇಷ್ಟ ಆಗಲ್ಲ. ಅಂದರೆ ಕಲೆಕ್ಷನ್ಸ್ ಏನೋ ಅಷ್ಟು ಇಷ್ಟ ಆಗ್ತಾಯಿಲ್ಲ ಇವಾಗ ಈ ನಡುವೆ, ಅಥವಾ ಆ ಮ್ಯಾಕ್ಸಲ್ಲಿ ಹಂಗೆಯೋ ಏನೋ ಗೊತ್ತಿಲ್ಲ. ಬೇರೆ ಕಡೆ ಹೋದರೆ ಚೆನ್ನಾಗಿರೋದು ಸಿಗುತ್ತೆ ಅನಿಸುತ್ತೆ. ಸರಿ, ಇಲ್ಲ ಹತ್ರ ಇರೋದಕ್ಕೆ ಹೋಗ್ಬಿಡೋಣ, ಫಸ್ಟು ಟೈಮ್ ಸೇವ್ ಮಾಡಬೇಕಲ್ಲ ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಅವ್ರದ್ದು ಶಾಪ್ದು ಸ್ವಲ್ಪ ಕೌಂಟಿಂಗ್ ಎಲ್ಲ ನಡೀತಾ ಇತ್ತು. ಹಾಗಾಗಿ ನನಗೋಸ್ಕರ ಅಂತ ಒಂದು 2 ಅವರ್ ಬ್ರೇಕ್ ತೊಗೊಂಡು ಹೊರಗಡೆ ಕರ್ಕೊಂಡು ಬಂದರು. ಅಲ್ಲಿ ಹೋಗಿ ನಾನು ಫಸ್ಟ್ ಖುಷಿಗೆ ಅಂತಲೇ ಡ್ರೆಸ್ ನೋಡಿದ್ರೆ ನನಗೆ ಇವಾಗೆಲ್ಲ ಸಮ್ಮರ್ ಕಲೆಕ್ಷನ್ಸೇ ಜಾಸ್ತಿ ಇತ್ತು, ಕಾಟನ್ ಡ್ರೆಸ್ಗಳು. ಸೊ ಆ ಥರ ಇವೆಲ್ಲ ಚೆನ್ನಾಗೇ ಇತ್ತು. ಬಟ್ ನಾನು ಕೊಡೋದಕ್ಕೆ ಏನೋ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಇನ್ನು ನೆಟ್ಟೆಡ್ ಎಲ್ಲ ಇತ್ತಲ್ಲ, ನೆಟ್ಟು ಸ್ವಲ್ಪ ರಫ್ ಅನ್ನಿಸ್ತು. ಆಮೇಲೆ ಅಷ್ಟು ಲುಕ್ಕಾಗೂ ಕೂಡ ಕಾಣಿಸ್ತಾ ಇರಲಿಲ್ಲ. ನನಗೆ ಇಲ್ಲಿ ಇಷ್ಟನೇ ಆಗಲಿಲ್ಲ ಫೈನಲಿ ಯಾವುದೂ.
ಅಲ್ಲಿಂದ ಸೀದಾ ಮತ್ತೆ ನಾವು ನಾರ್ಮಲ್ ಅದಾದಮೇಲೆ ಇನ್ನೂ ಸ್ವಲ್ಪ ಮುಂದೆನೇ ಟ್ರೆಂಡ್ಸ್ ಇದೆ, ಅಲ್ಲಿಗೆ ಹೋದ್ವಿ. ಪ್ಯಾಂಟಲೂನ್ಸ್ಗೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲೂ ಕಲೆಕ್ಷನ್ಸ್ ನನಗೆ ಇಷ್ಟ ಆಗಲ್ಲ, ಸುಮ್ಮನೆ ಹೆವಿ ಪ್ರೈಸ್ ಹಾಕಿರ್ತಾರೆ. ಟ್ರೆಂಡ್ಸಲ್ಲಿ ಒಂಥರ ಚೆನ್ನಾಗೂ ಇರುತ್ತೆ, ಮತ್ತು ಒಂದಿಷ್ಟು ಈ ಏಜ್ ಮಕ್ಕಳಿಗೆ 2 to 3 ಇಯರ್ಸ್ ಮಕ್ಳಿಗೆ ಚೆನ್ನಾಗಿ ಸಿಗುತ್ತೆ. ಸೊ ಅಲ್ಲಿ ನೋಡಿದೆ, ಹುಡುಗಿರ್ಗಂದರೆ ಬಿಡಿ ಕಲೆಕ್ಷನ್ಸ್ ಎಲ್ಲ ಕಡೆ ಚೆನ್ನಾಗಿ ಸಿಗುತ್ತೆ ಅಲ್ವಾ. ಎಷ್ಟೊಂದು ಡ್ರೆಸ್ ನೋಡಿದೆ ನಾನು. ನನಗೆ ಎಲ್ಲ ಥರ ಡ್ರೆಸ್ಸು ಇಷ್ಟ ಆಗುತ್ತೆ. ಹೆಣ್ಮಕ್ಳು ಡ್ರೆಸ್ ಅಂತ ಅಂದ್ರೆ ಸ್ವಲ್ಪ ಕಲೆಕ್ಷನ್ಸ್ ಇರುತ್ತೆ. ಗಂಡು ಮಕ್ಳಿಗೆ ಅಂತ ಅಂದರೆ ಇನ್ನೂ ಇರೋದಿಲ್ಲ, ಬರೀ ಚಡ್ಡಿ ಶರ್ಟು ಟೀ ಶರ್ಟ್ಸು ಆ ಥರ ಇರುತ್ತೆ. ಸೊ ಹಾಗಾಗಿ ನಾನು ನೋಡ್ತಾ ಇದ್ದೆ ಖುಷಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಹೇಗೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸರಿ ಪ್ರೀತಮ್ಗೂ ಡ್ರೆಸ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀನಿ. ಬಟ್ ಪ್ರೀತಮ್ಗೆ ನಾನು ಟ್ರೆಂಡ್ಸಲ್ಲಿ ತೊಗೊಂಡ್ರೆ ಡೈಲಿ ವೇರ್ ಅಷ್ಟೇ ತೊಗೊಳ್ಳೋದು, ಜಾಸ್ತಿ ಇವೆಲ್ಲ ತೊಗೊಳಕ್ಕೆ ಹೋಗೋಲ್ಲ. ಅಷ್ಟು ಏನು ನನಗೆ ಅದೂ ಇಷ್ಟ ಆಗಲ್ಲ. ಎಷ್ಟೋ ತನಕ ಹುಡುಕಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ಪ್ರೀತಮ್ಗೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ನನಗೆ ಅದು ಆಗ್ತಾನೇ ಇಲ್ಲ. ಪ್ರಗತಿಗಂತೂ ಕೇಳಲೇಬೇಡಿ, ಅಲ್ಲಿ ಪ್ರಗತಿಗೆ ಡ್ರೆಸ್ ಸಿಗೋದೇ ಇಲ್ಲ. ಸರಿ ನೆಕ್ಸ್ಟ್ ಅದಾದಮೇಲೆ ಶೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೆ. ನನಗೊಂದು ಸ್ಮಾಲ್ ಹ್ಯಾಂಡ್ ಬ್ಯಾಗ್ ಬೇಕಿತ್ತು, ಅದಕ್ಕೂ ಕೂಡ ಯಾವ್ದು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊತಾ ಇದ್ದೀನಿ. ಸ್ವಲ್ಪ ಪ್ರೈಸ್ ಜಾಸ್ತಿ ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ನನಗೆ ಈ ಥರ ಸಡನ್ನಾಗಿ ಈಗ ನಾನು ಹಾಕಿದ್ದೀನಲ್ಲ ಬ್ಯಾಗು ತುಂಬಾ ಹಾಳಾಗಿಬಿಟ್ಟಿದೆ, ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಕಮ್ಮಿ ರೇಟಿಂದು ಬಟ್ ಬಾಳಿಕೆ ಅಷ್ಟು ಬರಲ್ಲ. ಕಡಿಮೆ ರೇಟಿಂದು ತೊಗೊಂಡ್ವಿ ಅಂತಂದರೆ 1 ವರ್ಷ 6 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಅದಾದಮೇಲೆ ಚೇಂಜ್ ಮಾಡಬೇಕಾಗತ್ತೆ. ಸೊ ನಾನು ಮತ್ತೆ ಚೇಂಜ್ ಮಾಡೋದೇನು ಒಂದು ಚೆನ್ನಾಗಿರೋದು ತೊಗೊಳ್ಳೋಣ ಅಂತೇಳಿ ತೊಗೊತಾ ಇದ್ದೆ. ಇವಾಗ ಊರ ಹಬ್ಬ ಅಲ್ವಾ, ಪ್ರಗತಿಗೊಂದು ಸ್ಲಿಪ್ಪರ್ ಬೇಕಾಗಿತ್ತು, ಪ್ರೀತಮ್ಗೊಂದು ಶೂ ತೊಗೊಂಡೆ. ಗೊತ್ತಿಲ್ಲ ಕನ್ಫರ್ಮ್ ಆಗಿ ನಾನು ಹೋಗ್ತೀನಿ ಇಲ್ಲ ಅಂತ ಹೇಳ್ಬಿಟ್ಟು, ಸ್ವಲ್ಪ ಡೌಟಲ್ಲಿ ಇದ್ದೀನಿ. ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಓಕೆ ಒಂದು ಆಫರ್ ಕೂಡ ಹೇಳಿದ್ರು. ಇಲ್ಲಿ ಏನಾಯಿತು ಅಂತಂದರೆ ಬೈ 2 get 1 ಅಂದರೆ ಬ್ಯಾಗು ಮತ್ತು ಶೂ ಸೆಕ್ಷನಲ್ಲೆಲ್ಲನೂ ಕೂಡ ನೀವು ಬೈ 2 get 1 ಆಫರ್ ಇದೆ ಅಂತ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಆಯಿತು ಅಂತ ಹೇಳ್ಬಿಟ್ಟು ನನಗೆ ಕೇಳಲಿಲ್ಲ, ಅವರೇ ಹೇಳಿದ್ರು. ಸರಿ ಅಂತ ತೊಗೊಂಡ್ಮೇಲೆ ಹೇಳ್ತಾ ಇದ್ದಾರೆ ಹ್ಯಾಂಡ್ ಬ್ಯಾಗು ಶೂಗೂ ಇಲ್ಲ, ಬರೀ ಸ್ಲಿಪ್ಪರ್ಸ್ಗಷ್ಟೇ ಅಂತ ಅಂದರು. ಸರಿ ಯಾವ ಆಫರು ಬೇಡ ಏನೂ ಬೇಡ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಪ್ರಗತಿಗೆ ಈ ಥರ ಶೂಸ್ ತುಂಬ ಕೇಳ್ತಾಯಿದ್ರು, ಮಮ್ಮಿ ಈ ಥರ ಶೂ ಬೇಕು ಅಂತ. ನೋಡಿದ್ರೆ ಪ್ರಗತಿ ಸೈಜಿಗೆ ಸಿಗಲೇ ಇಲ್ಲ. ಸೊ ನನ್ನ ಸೈಜ್ ಆದರೆ ಸ್ವಲ್ಪ ಶೂ ಲೂಸ್ ಆಗುತ್ತೆ ಪ್ರಗತಿಗೆ ಅಂತ ಹೇಳ್ಬಿಟ್ಟು ನಾನು ನನ್ನ ಸೈಜ್ ತೊಗೊಳ್ಳಿಲ್ಲ. ಪ್ರಗತಿಗೆ ಅಂತ ನೋಡಿದೆ, ಸಿಗಲೇ ಇಲ್ಲ ಕೊನೆಗೂ ಕೂಡ. ಸರಿ ಅಂತ ಹೇಳ್ಬಿಟ್ಟು ಬೇರೆ ಡ್ರೆಸ್ಸೇ ತೊಗೊಂಡ್ವಿ. ತೆಗಿತೀರಿ ತೆಗಿ ಹಾಕೋ, ನೀನೇ ಹಾಕೋ. ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಮಧ್ಯಾಹ್ನ ಬಿಸಿಲು ಸಿಕ್ಕಾಬಿಟ್ಟೆ. ಆ ಎಳ್ನೀರು ನೋಡಿದ್ರೆ ಫುಲ್ ಬಿಸಿ, ಎಂತಂದರೆ ವಾಮ್ ಆಗಿದೆ. ಅಷ್ಟು ಬಿಸಿಯಲ್ಲಿ ಎಳ್ನೀರು ಟೇಸ್ಟ್ ಇರಲ್ಲ. ಏನಾದರೂ ಬೆಳಗ್ಗೆ ಇಲ್ಲ ಸಂಜೆ ಕುಡಿಬೇಕು ಅಂತ ಹೇಳೋದು ಇದಕ್ಕೆ ಅನಿಸುತ್ತೆ. ಸೊ ತೊಗೊಂಡು ಕುಡಿದ್ಬಿಟ್ಟು ಬಂದ್ವಿ. ಫೈನಲಿ ಏನೇನು ಅಂದ್ಕೊಂಡ ಅದೆಲ್ಲ ಒಂದು ಸ್ವಲ್ಪ ಸಿಕ್ತು ನನಗೆ. ಅದಾದ ತಕ್ಷಣ ಇನ್ನೇನು ಗಾಡಿಗೆ ಟರ್ನ್ ಆಗಬೇಕು, ಅಲ್ಲಿ ನೋಡಿದ್ರೆ ಇದು ನನ್ನ ಫೇವ್ರೆಟ್ಟು ಕೊಬ್ಬರಿಕಾಯಿ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಬಟ್ ಅದು ನಂಗೆ ತುಂಬ ಇಷ್ಟ. ನೋಡ್ತಿದ್ದಂಗೆ ಅಲ್ಲೇ ನಿಲ್ಲಿಸ್ಬಿಟ್ವಿ, ಬೇಕು ಪ್ಲೀಸ್ ಕೊಡಿಸಿ ಅಂತ. ಅದಾದಮೇಲೆ ಅದೆಂಥದ್ದು ಇನ್ನೊಂದು ಹಣ್ಣು ವಾಟರ್ ಆ್ಯಪಲ್ ಅಂತೆ, ಅದೆಲ್ಲ ಟೇಸ್ಟ್ ಚೆನ್ನಾಗಿರಲ್ಲ ಬೇಡ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮ್ಯಾಂಗೋ ಮತ್ತು ಸ್ಟಾರ್ ಫ್ರೂಟ್ ತೊಗೊಂಡ್ವಿ. ಸ್ಟಾರ್ ಫ್ರೂಟು ನಮ್ಮ ಊರಲ್ಲಿ ಗಿಡ ಹಾಕಿದ್ದೀವಲ್ಲ, ನನಗೆ ಲಾಸ್ಟ್ ವಿಡಿಯೋಗಳು ನೋಡಿದರೆ ಗೊತ್ತಿರುತ್ತೆ, ಸಖತ್ ಮಸ್ತ್ ಕಾಯಿ ಬಿಡುತ್ತೆ. ಟೇಸ್ಟು ಸೂಪರಾಗಿತ್ತು, ಫ್ರೆಶ್ ಆಗಿ ತಿಂದರೆ ಸಖತ್ತಾಗಿರುತ್ತೆ. ಈ ಸರಿ ಹೋದಾಗ ನೋಡೋಣ. ಸೊ ಫ್ರೆಂಡ್ಸ್, ಒಂದು ಸ್ಮಾಲ್ ಶಾಪಿಂಗ್ ಅಂತ ಹೋದೆ, ಅದೊಂದು ಚೂರು ದೊಡ್ಡದಾಗೋಯ್ತು. ಇವಾಗ ಸ್ವಲ್ಪ ಓಡಾಟ ಇದೆ. ಇನ್ನೇನು ಫ್ರೈಡೇ ಅಮ್ಮ ಮನೆಗೆ ಹೋಗಬೇಕು, ನಾಳೆ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು, ಅದಾದಮೇಲೆ ಅಜ್ಜಿ ಮನೆ ಹತ್ರ ಹೋಗೋದಿದೆ, ಊರಿಗೆ ನನ್ನ ಹಸ್ಬೆಂಡ್ ಊರಿಗೆ ಹೋಗೋದಿದೆ. ಸೊ ಇದೆಲ್ಲ ಇತ್ತಲ್ಲ, ಅದಕ್ಕೆ ನಾನೊಂದು ಒಂದಿಷ್ಟು ಬಟ್ಟೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಹೋದ್ನ ಅಲ್ಲಿ ಇಷ್ಟ ಆಯಿತು, ತೊಗೊಂಡೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಪ್ರಗತಿಗೆ ತುಂಬ ಸರಿ ಡ್ರೆಸ್ಗಳು ತೊಗೊಂಡಿದ್ದೀನಿ. ಟ್ರೆಂಡ್ಸ್, ಮ್ಯಾಕ್ಸ್, ಪ್ಯಾಂತಲೂನ್ಸ್ ಎಲ್ಲ ಕಡೆ ತೊಗೊಂಡಿದ್ದೀನಿ. ಪ್ರಗತಿಗೆ ಯಾವ ಡ್ರೆಸ್ಸನ್ನು ಕೂಡ ಅಷ್ಟು ಸೂಟ್ ಅನಿಸಲ್ಲ.
ಅಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ಸಲ್ಲ, ಸೈಜ್ ಪರ್ಫೆಕ್ಟ್ ಅನ್ಸಲ್ಲ. ಸೊ ಅದಕ್ಕೆ ತುಂಬ ಜನ ಸಜೆಸ್ಟ್ ಮಾಡಿದ್ರಿ ಈ ಸೇಟು ಶಾಪ್ಗಳಲ್ಲೆಲ್ಲ ಸಿಗುತ್ತಲ್ಲ ಅಲ್ಲಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಒಂದ್ಸರಿ ನಾನು ವೈಟ್ ಕಲರ್ ಡ್ರೆಸ್ ತೊಗೊಂಡಿದ್ದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು ಪ್ರಗತಿಗೆ, ತುಂಬ ಜನ ಕೇಳಿದ್ರಿ ಕೂಡ. ಸೊ ಅದಕ್ಕೆ ನಾನು ಈ ಸರಿನೂ ಪ್ರಗತಿಗೆ ಚಿಕ್ಕಮಗುನಲ್ಲಿ ನಾನು ತೊಗೊತಾ ಇದ್ದಿದ್ದು ಅಮ್ಮ ಮನೆ ಹತ್ರ ಬಗ್ಲುಗುಂಟೆಯಲ್ಲಿ ಒಳ್ಳೆ ಡ್ರೆಸ್ ಕಲೆಕ್ಷನ್ ಸಿಗ್ತಾ ಇತ್ತು ಪ್ರಗತಿಗೆ, ಅದು ಸಖತ್ ಸೂಟ್ ಆಗ್ತಾ ಇತ್ತು, ಒಳ್ಳೆ ಕಲೆಕ್ಷನ್ಸ್ ಕೂಡ. ಸೊ ನನ್ನ ಹಸ್ಬೆಂಡ್ಗೆ ಹೇಳಿದೆ ಬೇಡ ಪ್ರಗತಿನೂ ಇಲ್ಲ ಮತ್ತು ಮ್ಯಾಕ್ಸು ಟ್ರೆಂಡ್ಸಲ್ಲಿ ಪ್ರಗತಿಗೆ ಯಾಕೋ ಡ್ರೆಸ್ಸಸ್ ಅಷ್ಟು ಕಲೆಕ್ಷನ್ಸ್ ನಂಗೆ ಇಷ್ಟ ಆಗ್ತಾಯಿಲ್ಲ ಅಂತ. ಹಾಗೂ ನೋಡಿದೆ, ಇಷ್ಟನೇ ಆಗಲಿಲ್ಲ ನನಗೆ. ಸರಿ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ತೊಗೊಂಡೆ. ಏನು ತೊಗೊಂಡು ಬಂದಿದ್ದೀನಿ ಅಂತ ಅಂದರೆ ಪ್ರೀತಮ್ಗೆ ಇದು ಸುಮ್ಮನೆ ಚೆಕ್ ಮಾಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹಾಕಿದ್ದೆ ಲಾಸ್ಟ್ ಮನೆಗೆ ಬಂದೇ ಬಿಚ್ಚಿದ್ದು. ಸೊ ತೊಗೊಳ್ಳೇಬೇಕಾಯ್ತು ಇದು ಒಂದು. ಸೊ ಅದಾದಮೇಲೆ ಹಣ್ಣು ತೊಗೊಂಡ್ವಿ, ನನಗೆ ಫೇವ್ರೇಟು ಈ ಸ್ಟಾರ್ ಫ್ರೂಟು. ಸೊ ಎರಡೆರಡು ಮ್ಯಾಂಗೋ ತೊಗೊಂಡು ಬಂದ್ವಿ. ಊರಿಗೆ ಹೋಗ್ತಾ ಇದ್ದೀವಿ, ತಗೊಂಡು ಬರೋಣ ಅಲ್ಲೇ ಅಂತ ಅಂದರು. ಸರಿ ಸದ್ಯಕ್ಕೆ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಹಾಗೆ ನಾನು ಇವತ್ತು ಹಾಕ್ಕೊಂಡಿದ್ನಲ್ಲ ಆ ಬ್ಯಾಗ್ ಏನಾಗಿದೆ ಅಂತಂದರೆ ಈ ಥರ ಕಾರ್ನರೆಲ್ಲ ಹೋಗ್ಬಿಟ್ಟಿದೆ. 2 ವರ್ಷ ಆಯಿತು, 1 ವರ್ಷ ಆಯಿತು. ಪ್ರೀತಮ್ ಫಸ್ಟ್ ಇಯರ್ ಬರ್ತಡೇಲಿ ಸಿದ್ಧಗಂಗಾ ಮಠದಲ್ಲಿ ಒಂದು ಎಕ್ಸಿಬಿಷನ್ ಇತ್ತು ಅಂತ ಹೇಳಿ ಅಲ್ಲಿ ತೊಗೊಂಡು ಬಂದಿದ್ದು. ಸೊ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಪ್ರೈಸ್ ವೈಸ್ ಹೇಳಬೇಕಂತ, ತುಂಬ ಕಂಫರ್ಟಬಲ್. ಸೊ ಇವತ್ತು ನಾನು ಹೋದ್ನಲ್ಲ ಆ ಥರ ಸಡನ್ನಾಗಿ ಎಲ್ಲಾದರೂ ಹೋದಾಗ ನನಗೆ 2 ಫೋನ್ ಇದೆ, ಒಂದು ಬ್ಲಾಗಿಂಗ್ ಕ್ಯಾಮ್ರಾ ಇದೆ, ಸಣ್ಣ ಪುಟ್ಟ ಏನಾದರೂ ಇಟ್ಕೊಂಡು ಹೋಗೋಕ್ಕೆ ಇಷ್ಟು ಚಿಕ್ಕದಾಗಿ ನಂಗೆ ಸಾಕಾಗಿತ್ತು. ದೊಡ್ಡ ಬ್ಯಾಗ್ ಇದ್ದಾವೆ, 2-3 ಬ್ಯಾಗ್ ಇದ್ದಾವೆ, ಚಿಕ್ಕ ಬ್ಯಾಗ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇದೊಂದು ಬ್ಯಾಗ್ ತೊಗೊಂಡೆ. ಈ ಕಲರ್ ನಂಗೆ ಇಷ್ಟ ಆಯಿತು. ಸೊ ತುಂಬ ಚೆನ್ನಾಗಿ ಈಸಿ ಕಂಫರ್ಟಬಲ್ ಆಗಿತ್ತು. ಸೊ ಹಾಗಾಗಿ ಇದೊಂದು ತೊಗೊಂಡ. ಅದಾದಮೇಲೆ ಪ್ರಗತಿಗೆ ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ ತೊಗೊಂಡೆ. ಪ್ರಗತಿಗೆ ಶೂ ನೋಡಿದೆ, ಪ್ರಗತಿ ಸೈಜಲ್ಲಿ ಸಿಗಲಿಲ್ಲ. ಆಮೇಲೆ ಇದು ಪ್ರಗತಿ ಕಂಫರ್ಟ್ ಅನಿಸುತ್ತೆ ಡೈಲಿ ಹಾಕೊಳ್ಳೋದಕ್ಕೆ, ಎಲ್ಲಾದರೂ ಹೋಗೋದುವಾಗ ಒಂಥರ ಶೂ ಬರುತ್ತಲ್ಲ ಅದು ಬೇಕಂತ ಕೇಳ್ತಾಯಿದ್ರು. ಸೊ ಅದನ್ನು ಕೊಡ್ಸೋಣ ಈಗ ಸದ್ಯಕ್ಕೆ ಇದಿರಲಿ ಅಂತ ಹೇಳ್ಬಿಟ್ಟು ಇದು ಒಂದೇ ನನ್ನ ಮಗಳು ಸೈಜ್ಗಲ್ಲಿ ಕಂಫರ್ಟಬಲ್ ಆಗಿ ಸಿಕ್ಕಿದ್ದು. ಸೊ ಯಾಕೆಂತಂದರೆ ಊರಿಗೆ ಬೇರೆ ಹೊರಟಿದ್ರಲ್ಲ, ಇರಲಿ ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡೆ. ಸೊ ನನಗೆ ಬೇರೆ ಇದೇ ಸಿಗಲಿಲ್ಲ ಅಷ್ಟೊಂದು. ಅಂದರೆ ನನ್ನ ಮಗಳಿಗೆ ಬೆರಳು ತುಂಬ ಉದ್ದ ಇದೆ. ಸೊ ಇದು ಮಧ್ಯ ಇದ್ದರೆ ನನಗೆ ಕಂಫರ್ಟಬಲ್. ನನ್ನ ಮಗಳು ಚಪ್ಪಲ್ ವೇರ್ ಮಾಡಿದಾಗ ನನ್ನ ಮಗಳು ಕಂಫರ್ಟಬಲ್ ಅಂತ ಸಿಕ್ಕಾಪಟ್ಟೆ ಉದ್ದ ನನ್ನ ಮಗಳು ಫಿಂಗರ್, ಅವ್ರ ಡ್ಯಾಡಿ ಥರ. ಪ್ರೀತಮ್ ಒಂದು ಶೂ ತೊಗೊಂಡೆ, ಅವನಿಗೆ ಕೂಡ ಪ್ಯಾಂತಲ್ಲಿ ಒಂದ್ಸಲ ಲಾಸ್ಟ್ ಇಯರ್ ಆ ಬ್ರೌನ್ ಕಲರ್ ಶೂ ಕೊಡಿಸಿದ್ದು. ಸೊ ಅವ್ನು ಹುಡ್ತಾಗಿಂದ 2 ನಾನು 1 ಶೂ 1 ಚಪ್ಪಲ್ ಕೊಡಿಸಿದ್ದೆ. ಸೊ ಇವಾಗ ಇದು 3ನೇ ಶೂ ಕೊಡಿಸಿದ್ದೀನಿ. ಸೊ ಅದಾದಮೇಲೆ ನನಗೂ ಕೂಡ ಹೊರಗಡೆ ಓಡಾಡೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಡ್ರೆಸ್ ತೊಗೊಂಡೆ. 3 ತೊಗೊಂಡ್ರೆ ಅದೆಷ್ಟು ಆಫರ್ ಅಂತ ಹೇಳಿದ್ರು ಅಂತ ಕುರ್ತಾಸ್ ತೊಗೊಂಡೆ. ಇದು ಒಂದು ಪಿಂಕ್ ಕಲರ್ ಒಂದು ಮತ್ತು ಬ್ಲ್ಯಾಕ್ ಕಲರ್ ಒಂದು. ಸೊ ಇದೊಂದು ತೊಗೊಂಡ. ಸೊ ಇದಕ್ಕೆ ನಾನು ಪಲಾಝೋನ ಅಜಿಯೋದಲ್ಲಿ ಬುಕ್ ಮಾಡ್ತೀನಿ. ಪಲಾಝೋ ಸಖತ್ತಾಗಿರುತ್ತೆ ಅಜಿಯೋದಲ್ಲಿ. ಸೊ ಆಫರಲ್ಲೂ ಪಲಾಝೋ ಚೆನ್ನಾಗಿರುತ್ತೆ ಮತ್ತು ಆಫರಲ್ಲಿ ಕೂಡ ಸಿಗುತ್ತೆ. ಆಮೇಲೆ ಪ್ರೀತಮ್ಗೆ ಒಂದು ಹೇಳ್ತೀನಿ, ಪ್ರೀತಮ್ಗೂ ಅಷ್ಟೇ ನನಗೆ ಟ್ರೆಂಡ್ಸ್ ಅಜಿಯೋ ಯಾವುದ್ರಲ್ಲೂ ಕೂಡ ಈ ಬರ್ತಡೇಗೆ ತೊಗೊಂಡಿದ್ದೆ ನೋಡಿ, ಈ ಥರ ಚೆನ್ನಾಗಿರೋ ಸೆಟ್ಟು ಸಿಗೋದಿಲ್ಲ. ನೀವು ಫಸ್ಟ್ ಆ್ಯಪಲ್ಲಿ ಟ್ರೈ ಮಾಡಿ, ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಅವ್ನು ಬರ್ತಡೇಗೆ ತೊಗೊಂಡು ಬಂದಿದ್ದ ಡ್ರೆಸ್ ಅಷ್ಟು ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು, ಡ್ರೆಸ್ಸು ಸೆಟ್ಟು ತುಂಬ ಚೆನ್ನಾಗಿತ್ತು. ಒಂದು ಮರೂನ್ ಕಲರ್ ಫುಲ್ ಸ್ಲೀವ್ಸ್ ಒಂದು ಶರ್ಟು ಮತ್ತು ಕ್ರೀಮ್ ಕಲರ್ ಒಂದು ಪ್ಯಾಂಟ್ ಕ್ವಾಲಿಟಿ ಮಸ್ತಾಗಿದೆ. ಸೊ ಅದಕ್ಕೆ ನಾನು ಅವ್ನಿಗೆ ಆ ಥರ ಸೆಟ್ಟನ್ನು ನಾನು ಫಸ್ಟ್ ಕ್ರೈಲಿ ತೊಗೊಳ್ಳೋಣ, ಹೆಂಗೋ ಹೋಗಿದ್ನಲ್ಲ ಇವಾಗ ಬೇಸ್ಗೆ ಡೈಲಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಶಾರ್ಟ್ಸು ಮತ್ತು ಈ ಥರ ಕಾಲರ್ ಇರೋ ಶರ್ಟ್ಗಳನ್ನ ತೊಗೊಂಡು ಬಂದೆ. 3 ಇದೆ, ಇದರಲ್ಲಿ 3 ಶರ್ಟ್ ಇದೆ. ಈ ಥರ ಡೈಲಿ ಹಾಕೋದಕ್ಕಾಗುತ್ತಲ್ವ. ಸೊ ಅದ್ರ ಜೊತೆಗೆ ಈ ಥರ ಶಾರ್ಟ್, ಸಮ್ಮರ್ಗೆ ಇದು ಬೆಸ್ಟು ಪ್ರೀತಮ್ಗೆ. ಸೊ ಅದಕ್ಕೆ ಇದೊಂದು ತೊಗೊಂಡು ಬಂದೆ. ಖುಷಿಮಾಗಿ ಈ ಡ್ರೆಸ್ ತೊಗೊಂಡು ಬಂದೆ. ಅದರಲ್ಲಿ ನನಗೆ ಏನಾಯಿತು ಅಂತ ಅಂದರೆ 2 to 3 ಇಯರ್ಸ್ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಅಷ್ಟೇ ಅಂತ. ಆಮೇಲೆ ಅದರೊಳಗೆ ನನಗೆ ಇನ್ನೊಂದು ಇಷ್ಟ ಆಯಿತು ಡ್ರೆಸ್, ಫುಲ್ ಯೆಲ್ಲೋ ಕಲರ್ ಇತ್ತಲ್ಲ ಸೇಮ್ ಈ ಡ್ರೆಸ್ ಪ್ಲೇನ್, ಅದು ಚೆನ್ನಾಗಿತ್ತು. ಬಟ್ ತುಂಬ ಪ್ಲೇನ್ ಆಯಿತು ಅಂದರೆ ಇಮ್ಯಾಜಿನೇಷನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಖುಷಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಾದಮೇಲೆ ಇನ್ನೊಂದು ಡ್ರೆಸ್ ನೋಡಿದೆ ನಾನು, ವೈಟ್ ಕಲರ್ ಬಾಡಿ ಮತ್ತು ಮಲ್ಟಿ ಕಲರಲ್ಲಿ ಡ್ರೆಸ್ಸು, ಅದು ಚೆನ್ನಾಗಿತ್ತು. ಬಟ್ ಫುಲ್ ವೈಟ್ ಏನು ಬೇಡ ಅಂತ ಅನ್ನಿಸ್ತು. ಇದು ಬಂದು ಕಾಟನ್ನು, ಬೇಸಿಗೆಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಮತ್ತು ನನಗೆ ಈ ಮಿಣ ಅನ್ನೋದು ಜಿಗಿ ಅನ್ನೋದು ಅದೆಲ್ಲ ಅಷ್ಟು ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನೋಡೋಣ ಇದು ಹೆಂಗೆ ಕಾಣಿಸುತ್ತೋ ಏನೋ. ಸೊ ಇದು ನನಗೆ ಖುಷಿ, ನನ್ನ ಕಡೆಯಿಂದ ಖುಷಿಗೊಂದು ಗಿಫ್ಟ್, ಸ್ಮಾಲ್ ಗಿಫ್ಟ್. ಸೊ ಇಷ್ಟೇ ತೊಗೊಂಡು ಬಂದಿದ್ದು.
ಪ್ರಗತಿಗೆ ಇನ್ನೂ ಡ್ರೆಸ್ ತೊಗೊಳ್ಳೋದಿದೆ. ಅದನ್ನು ಅವ್ರ ಡ್ಯಾಡಿ ನಾನು ಊರ ಹಬ್ಬಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಮುಂಚೆಗೇ ಕೊಡಿಸ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಪ್ರಗತಿನೂ ಕರ್ಕೊಂಡು ಹೋಗೇ ಕೊಡ್ಸೋಣ. ಯಾಕಂದರೆ ನಾನು ಯಾರಿಗೆ ಬೇಕಾದರೂ ಸೈಜ್ ಯೂಸ್ ಮಾಡಿ, ಪ್ರಗತಿಗೆ ಸ್ವಲ್ಪ ಸೈಜು ಕಷ್ಟ. ಈ ಚಪ್ಪಲೇನೋ ಪ್ರಗತಿಗೆ ಇಷ್ಟ ಆಗಿಲ್ಲ ಅಂದರೆ ಇದು ನನ್ನದೇ ಸೈಜ್, ನಾನೇ ಹಾಕ್ಕೋಬೋದು. ಅದಕ್ಕೋಸ್ಕರ ತೊಗೊಂಡೆ. ಇಷ್ಟ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನನ್ನ ಮಗಳು ಸ್ಕಿನ್ ಟೋನ್ಗೆ ಅದು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇಷ್ಟೇ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಬಂದ ತಕ್ಷಣ ಅವ್ರು ಮತ್ತೆ ಕೌಂಟಿಂಗ್ ಇನ್ನೂ ಮುಗ್ದಿಲ್ಲ. ಶಾಪಲ್ಲಿ ಸೇಲ್ ಮಾಡೋದಕ್ಕೆ ಅಂತ ನಿನ್ನೆ ಹೇಳಿದ್ನಲ್ಲ ನಾನು, ಕೌಂಟಿಂಗ್ ನಡೀತಾ ಇದೆ ಐಟಮ್ಗಳದೆಲ್ಲ ಅಂತ. ಸೊ ಅದು ಮುಗ್ದಿಲ್ಲ, ಬೆಳಗಿಂದ ಪಾಪ ಮಾಡಿದ್ದಾರೆ. ಇವತ್ತು ಶಾಪ್ ಓಪನ್ ಕೂಡ ಇಲ್ಲ, ಕ್ಲೋಸ್ ಆಗಿತ್ತು. ಮತ್ತೆ ಕೌಂಟಿಂಗಿಗೆ ಅಂತ ಬಂದ್ರಂತೆ. ಸರಿ, ಇವತ್ತು ರಾತ್ರಿ 1 ಗಂಟೆ ಆದರೂ ಪರವಾಗಿಲ್ಲ, ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಾಳೆಯಿಂದ ಶಾಪ್ ಓಪನ್ ಮಾಡಬೇಕು. ಕಂಟಿನ್ಯೂಸ್ ಆಗಿ 3-4 ಡೇಸ್ ಕ್ಲೋಸ್ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ. ಸೊ ನಾವು ಕೊಡ್ತಾಯಿದ್ದೀವಿ ಅಂತ ಅಂದ ತಕ್ಷಣ ಅವ್ರಿಗೆ ಹೆಂಗಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅನ್ನೋ ಮೈಂಡ್ಸೆಟ್ ನನ್ನ ಹಸ್ಬೆಂಡ್ಗೆ ಇಲ್ಲವೇ ಇಲ್ಲ. ಸೊ ಅವ್ರದ್ದು ಕೂಡ ಚೆನ್ನಾಗಿ ಆಗಬೇಕು ಅನ್ನೋದೇ. ನಮಗೂ ಗೊತ್ತಿರೋ ವಿಚಾರಗಳು, ಹಿಂಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲನೂ ಕೂಡ ಹೇಳಿದ್ದಾರೆ. ಸೊ ಆ ಥರ ಅವ್ರು ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿದೆ. ಅಂದರೆ ಅವರೇಜಾಗಿ ನಡೀತಾ ಇದೆ, ತುಂಬ ಏನು ಆ ಥರ ಲಾಸ್ ಆಗೋ ಅಂಥ ಜಾಗದಲ್ಲಿ ಏನಿಲ್ಲ. ಓಕೆ, ಚೆನ್ನಾಗಿ ನಡೀತಾ ಇದೆ. ಸೊ ನಡೆಸ್ಬೋದು, ಆರಾಮಾಗಿ ನಡೆಸ್ಬೋದು ಅವರು. ಬಟ್ ಏನಂತ ಅಂದರೆ ಈ ಥರ ಬಿಸ್ನೆಸ್ಸಲ್ಲಿ ನಮ್ಮವರು ಇಬ್ಬರು ಅಲ್ಲಿರಬೇಕು, ನಮ್ಮವರು ಕೌಂಟ್ರಲ್ಲಿ ಇರಲೇಬೇಕು. ಸೊ ನಮ್ಮವ್ರು ಒಬ್ರು ಇಲ್ಲ ಅಂತ ಅಂದರೆ ಅದು ಲಾಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಬೇರೆ ಯಾರಿಗೂ ಬಿಟ್ಕೊಟ್ಟು ನಾವು ಬರೋಂಗೇ ಇಲ್ಲ ಅದನ್ನು, ಆ ಥರ ಸನ್ನಿವೇಶ ಅಲ್ಲಿ. ಸೊ ಹಾಗಾಗಿ ಇದಿಷ್ಟ ಆಯಿತು. ಇವಾಗ ಸ್ವಲ್ಪ ಅಡುಗೆ ಮಾಡೋದಿದೆ, ಅಡುಗೆ ಮಾಡ್ಕೊಳ್ತೀನಿ. ಆಮೇಲೆ ಸೊ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆ ನಿಖಿತ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಸೊ ತುಂಬ ದಿನದಿಂದ ಹೋಗಬೇಕು ಮೀಟ್ ಮಾಡಬೇಕು ಅಂತ. ಬರೀ ಫೋನಲ್ಲೇ 2 ಅವರ್ 3 ಅವರ್ ಮಾತಾಡೋದಾಗಿದೆ ನಮ್ಮದು. ಸೊ ಡೈರೆಕ್ಟಾಗಿ ಮಾತಾಡಬೇಕು ಅಂತ ಎಷ್ಟೊಂದು ದಿನ ಅಂದ್ಕೊಂಡ್ವಿ, ಹೋಗೋಕ್ಕಾಗಿರಲಿಲ್ಲ. ನಾಳೆ ಹೆಂಗೋ ಓಟಿದ್ದಲ್ಲ, ಅಮ್ಮ ಮನೆ ಹತ್ರ ಹೋಗ್ತಾ ಇದ್ದೆ, ಆನ್ ದ ವೇನೇ ಅವ್ರ ಮನೆ ಇರೋದು. ಸೊ ಹಾಗಾಗಿ ಫಸ್ಟ್ ನಿಖಿತ್ ಅವ್ರ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾಳೆಯ ವ್ಲಾಗಿಗೆ ಕೂಡ ವೆಯ್ಟ್ ಮಾಡಿ. ಫ್ರೆಂಡ್ಸ್ ಏನು ಮಾತಾಡ್ಬೋದು ಅಂತ ಸಿಕ್ಕಾಬಿಡೆ ಎಕ್ಸೈಟ್ಮೆಂಟ್ ಇದೆ. ಮತ್ತು ತುಂಬ ಅಂದರೆ ಬಾಕಿ ಅಂತ ಏನೂ ಉಳಿಸ್ಕೊಂಡೇ ಇಲ್ಲ ನಾವು ಮಾತಾಡೋದಕ್ಕೆ. ದಿನ ಏನಾದರೂ ಹೇಳ್ಬೇಕಂದ್ರೆ ಆ ಕ್ಷಣಕ್ಕೆ ಫೋನ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಸೊ ನಮ್ಮಿಬ್ಬರಲ್ಲಿ ನಾನು ಯಾವತ್ತೇ ಫೋನ್ ಮಾಡಲಿ, ಅವ್ರು ಎಷ್ಟೇ ಬ್ಯುಸಿ ಇದ್ರೂ ನಾನು 1 ಅವರ್ ಮಾತಾಡಲಿ, 2 ಅವರ್ ಮಾತಾಡಲಿ, 3 ಅವರ್ ಮಾತಾಡಲಿ, ಕೆಲವೊಂದು ಸಲ 12 ಗಂಟೆ ರಾತ್ರಿ ತನಕ ಮಾತಾಡಲಿ, ಅವ್ರ ಕೆಲಸನೆಲ್ಲ ಸೈಡ್ಗೆ ಇಟ್ಬಿಟ್ಟು ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾರೆ ಇವತ್ತು ಅವ್ರಿಗೋಸ್ಕರ ಟೈಮ್ ಕೊಡಬೇಕು ಅಂತ ಮಾತಾಡ್ತಾರೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಾನು ಅಷ್ಟೇ, ಅವ್ರು ಯಾವತ್ತೇ ಫೋನ್ ಮಾಡಿದ್ರು ನಾನು ಏನೇ ಇದ್ರೂ ಸೈಡ್ಗೆ ಇಟ್ಬಿಟ್ಟು ಮಾತಾಡ್ಬಿಟ್ಟು ಮುಗಿಸ್ತೀವಿ ಆ ಥರ. ಸೊ ಇಲ್ಲ ಅಂತಂದರೆ ಎಮರ್ಜೆನ್ಸಿ ಇದ್ದರೆ ಸೊ ಈ ಥರ ಒಂದು ಇದರಲ್ಲಿ ಇದ್ದೀನಿ, ನಾನು ಆಮೇಲೆ ಮಾಡ್ತೀವಿ ಅಂತ. ನಾನು ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ಇದು ವಿಜುವಲಲ್ಲಿ ಸಿಕ್ಕಿದ ಫ್ರೆಂಡ್ಶಿಪ್ ಅಲ್ಲ, ಅಂದರೆ ಫೇಸ್ ಟು ಫೇಸ್ ಅಲ್ಲ. ಸೊ ಒಂದು ಅವ್ರ ಚಾನಲ್ನಿಂದ ನಾನು ಯಾರೋ ಪರಿಚಯ ಆಗಿದ್ದು. ನಾವು ಡೈರೆಕ್ಟಾಗಿ ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಬಂದ್ಬಿಟ್ಟು ಖುಷಿ ನಾಮಕರಣದಲ್ಲಿ. ಸೊ ಅಲ್ಲಿವರೆಗೂ ನಾವು ಡೈರೆಕ್ಟಾಗಿ ಮೀಟೇ ಮಾಡಿಲ್ಲ. ಸೊ ಖುಷಿ ನಾಮಕರಣದಲ್ಲಿ ಫಸ್ಟ್ ಟೈಮ್ ಫೇಸ್ ಟು ಫೇಸ್, ಅಷ್ಟೊತ್ತಿಗಾಗಲಿ ಎಷ್ಟು ವಿಚಾರ ಮಾತಾಡಿದ್ವೋ ನಮಗೆ ಗೊತ್ತಿಲ್ಲ. ಅದಾದಮೇಲೆ ಇದೇ ಸೆಕೆಂಡ್ ಟೈಮ್. ಸೊ ಹಂಗಾಗಿ ನಾವಿಬ್ಬರು ಭೇಟಿ ಮಾಡ್ತಾ ಇರೋದು ಒಂಥರ ಖುಷಿ ಇದೆ. ಈ ಥರನೂ ಫ್ರೆಂಡ್ಶಿಪ್, ಇಷ್ಟು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಸಿಗುತ್ತೆ ಅಂತ ನಾನು ಕಲ್ಪನೆಯಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಸಿಕ್ಕಿದ್ದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಬನ್ನಿ ನಾಳೆಯ ವ್ಲಾಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಕೆಲಸ ಇದೆ, ಮಾಡಿಕೊಂಡು ಒಂದಿಷ್ಟು ಅಡುಗೆ ಮಾಡೋದಿದೆ, ರೆಸಿಪೀಸ್ ಜೊತೆಗೆ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಾಯಿತು ಪ್ರೀತುಗೆ? ಏನಾಗಿಲ್ಲ. ಇದು ಬೇಕಾ? ಅನ್ಕೊಡ್ಲಾ? ಕ್ಯೂಟ್ ಬಂಗಾರಲ್ವಾ, ಅಲ್ಬಾರ್ದು ನೀನು. ಜಾಸ್ತಿ ಸ್ಟಾರ್ ಫ್ರೂಟ್ ಅಂತಂದರೆ ಇಮ್ಯುನಿಟಿ ಬೂಸ್ಟಿಂಗ್ ಎಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮಕ್ಳಿಗೆ ಕೊಡೋದ್ರಿಂದ ಏನಾದರೂ ಕಾಯಿಲೆ ಬೀಳ್ತಾರಲ್ಲ ಅದು ತುಂಬ ಕಡಿಮೆ ಆಗುತ್ತೆ, ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನನಗೆ ಸ್ಟಾರ್ ಫ್ರೂಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ಥರ ತಿನ್ನೋಕ್ಕೇ ಆಗಲ್ಲ ಅನ್ನೋ ಥರ ಟೇಸ್ಟ್ ಏನಿರೋದಿಲ್ಲ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಸ್ವಲ್ಪ ಏನಂತ ಅಂದರೆ ಹಣ್ಣಾಗಿರೋದು ಕೊಟ್ಟರೆ ಚೆನ್ನಾಗಿರುತ್ತೆ. ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಮ್ಯುನಿಟಿ ಚೆನ್ನಾಗಾಗುತ್ತೆ. ನೋಡೋದಕ್ಕೆ ಸ್ಟಾರ್ ಥರ ಕಾಣಿಸುತ್ತಲ್ಲ, ಅದಕ್ಕೆ ಆಯಿತು ನಿನಗೇನೆ. ಪ್ರೀತಮ್ ಯಾಕೋ ಇದ್ದಾಗಿಂದ ಫುಲ್ಲು ಅಳ್ತಾ ಇದ್ದಾನೆ, ಅದಕ್ಕೆ ಹಣ್ಣು ಕಟ್ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಗ ಬರುತ್ತೆ, ಕಾಯಿ ಗಿಡನೂ ಬೇಗ ಬರುತ್ತೆ. ಲಾಸ್ಟ್ ಇಯರು ಅದರಿಂದಿನ ವರ್ಷನೂ ಹಾಕಿದ್ದು, ಈ ವರ್ಷ ಅಷ್ಟು ಹಣ್ಣು ಬಿಟ್ಟಿದೆ. 1 ಗಿಡ ಮಾತ್ರ ಹಾಕಿದ್ರಂತೆ, ಇನ್ನೊಂದು ಸಸಿ ಮಾತ್ರ ಹಾಗೆ ಇಟ್ಟಿದ್ದೇನೆ, ಹಾಕೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಸೊ ಅದನ್ನು ಈ ಸರಿ ತಗೊಂಡೋಗಿ
ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಅಂದರೆ ಒಂದು 2-3 ಗಿಡ ಇದ್ಬಿಟ್ರೆ, ಮರ ಇದ್ಬಿಟ್ರೆ ಅದು ಮರ ಆಗುತ್ತೆ. ನಾನು ಅದನ್ನು ನೋಡ್ಬೇಕು, ಆ ಮರ ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ ನನಗೆ. ಸೊ ಈ ಸರಿ ಏನಾದರೂ ನಾನು ಊರಿಗೆ ಹೋದಾಗ ತೋರಿಸ್ತೀನಿ. ನಮ್ಮ ಅಲ್ಲ ಹಾಕಿದಾರಲ್ಲ, ಅದು ಸೀಸನ್ ಇದೆ ಅಂತಂದರೆ ಬಂದಿರ್ಬೋದು ಅಂತ ಅನ್ಕೋತೀನಿ. ವರ್ಷದಲ್ಲಿ 2 ಸರಿ ಬರುತ್ತೋ ಏನೋ, ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನಗೆ. ಚೆನ್ನಾಗಿರುತ್ತೆ ನಿಜವಾಗ್ಲೂ. ಸ್ವಲ್ಪ ಉಪ್ಪು ಹಾಕೊಂತೀನಿ ನಿಜ. ಹುಳಿ ಅಂತ ಏನಿರಲ್ಲ, ಹಣ್ಣಾಗಿದ್ರೆ ಹುಳಿ ಇರಲ್ಲ ನೋಡಿ. ಸೇಮ್ ಸ್ಟಾರ್ ಥರ ಇದೆ. ಮಾವಿನ ಹಣ್ಣು ಮಾತ್ರ ಸ್ಮೆಲ್ ಘಮ 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 ಅಂತ ಇದೆ. ಇವತ್ತು ಎಲ್ಲ ಎಲ್ಲೋ 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 ಎಲ್ಲ ಕಡೆ ಎಲ್ಲೋ. ನಾನು ನೋಡಿತಾವೆಲ್ಲ ಎಲ್ಲೋ ಡ್ರೆಸ್ಸು, ಎಲ್ಲೋ ಹಣ್ಣು. ಹಾಗೆ ಲಾಸ್ಟ್ ನಾನು ನಾನ್ ವೆಜ್ ಆನ್ಲೈನಲ್ಲಿ ತರಿಸಿದ್ರೆ ಬೆಸ್ಟ್ ಯಾವುದು ಅಂತ ಕೇಳಿದ್ರಿ. ಸೊ ಇವಾಗ ನಾನು ಫಿಶ್ ತರಿಸಿದ್ದೀನಿ. ಇದು ಪಿನ್ ಕೋಡ್ ಅಂತ ಒಂದು ಆ್ಯಪ್ ಇದೆ. ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಅದರೊಳಗೆ ನಿಮಗೆ ಅದು ಒಂದು ಗ್ರೀನ್ ಕಲರ್ ಸಿಂಬಲಲ್ಲಿರುತ್ತೆ ಪಿನ್ ಕೋಡ್. ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಈ ಥರ ಪಿನ್ ಕೋಡ್ ಅಂತ ಬರುತ್ತೆ ಗ್ರೀನ್ ಕಲರಲ್ಲಿ. ಸೊ ಗ್ರೀನ್ ಕಲರ್ ಸಿಂಬಲ್ ಇರುತ್ತೆ. ಪ್ಲೇಸ್ಟೋರ್ ಇನ್ಸ್ಟಾಲ್ ಮಾಡಿ. ಸೊ ಅದು ಓಪನ್ ಮಾಡಿದಾಗ ನಾವು ನಿಯರ್ ಬೈ ಇರೋ ಶಾಪ್ಗಳನ್ನ ತೋರಿಸುತ್ತೆ. ನಿಮ್ದು ಯಾವುದು ಬೆಸ್ಟ್ ಗೊತ್ತಿರೋ ಶಾಪ್ ಇದ್ದರೆ, ಸೊ ಇದರೊಳಗೆ ಫ್ರೆಶ್ ಮೀಟ್ ಅದೆಲ್ಲ ಇದೆಯಲ್ಲ, ಅಲ್ಲಿ ನಾವು ಜಾಸ್ತಿ ತರಿಸೋದು ಮೈ ಚಿಕನ್ ಆ್ಯಂಡ್ ಮೋರ್ ಅಂತ ಇದೆಯಲ್ಲ, ಅಲ್ಲಿ ಫ್ರೆಶ್ ಆಗಿ ಸಿಗುತ್ತೆ. ಫಿಶ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕೆ ಅಲ್ಲೇ ತರಿಸ್ತೀವಿ. ಲಾಸ್ಟ್ ಟೈಮು ನಾವು ಯುಗಾದಿ ಹಬ್ಬ ಆದಮೇಲೆ ನಾನ್ ವೆಜ್ ರೆಸಿಪೀಸ್ ಮಾಡಿದ್ನಲ್ಲ, ಅದು ಎಲ್ಲನೂ ಕೂಡ ಅಲ್ಲೇ ತರಿಸಿದ್ದು. ತುಂಬ ಚೆನ್ನಾಗೇ ಇರುತ್ತೆ, ಫ್ರೆಶ್ ಆಗೂ ಇರುತ್ತೆ. ಸೊ ತುಂಬ ದಿನದಿಂದ ತರಿಸಿರೋದಕ್ಕೆ ನನಗೆ ಅದು ಓಕೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇವಾಗ ಜಾಸ್ತಿ ಏನು ಮಾಡೋಕ್ಕೆ ಹೋಗೋದಿಲ್ಲ. ಅವರು ಬರ್ತಾರೆ, ಈಗ ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತಾರೆ 9:30ಗೆ. ಕೌಂಟಿಂಗ್ ಇನ್ನೂ ಮುಗ್ದಿಲ್ವಂತೆ. ಸೊ ಆದಷ್ಟು ಇವತ್ತು ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಅಷ್ಟರೊಳಗೆ ನಾನು ಫಿಶ್ಶು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿ ಒಂದಿಷ್ಟು ಟೊಮೊಟೊ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಮಾವಿನ ಹಣ್ಣಿದೆ ಹೆಂಗೋ ಸೈಡ್ಗಾಗುತ್ತೆ. ಸೊ ಇದಿಷ್ಟು ಇವಾಗ ರೆಸಿಪಿ ಅಂದ್ಕೊಂಡಿದ್ದೀನಿ. ಸೊ ಆನ್ಲೈನಲ್ಲೇ ಫಿಶೆಲ್ಲ ತರಿಸಿದ್ದೆ. ಇದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ ಫಸ್ಟೇ ನಿಂಬೆ ಹಣ್ಣು ಉಪ್ಪು ಹಾಕ್ಬಿಟ್ಟು ಸೈಡಲ್ಲಿ ಇಟ್ಟಿರ್ತೀನಿ. ಸ್ವಲ್ಪ ಅದು ಹುಳಿ ಉಪ್ಪು ಖಾರ ಎಲ್ಲ ಉಪ್ಪು ಎಲ್ಲ ಇಳಿಯುತ್ತೆ ಅಂತ. ಅದಾದಮೇಲೆ ರಸಮ್ಗೆ ಸ್ವಲ್ಪ ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಫಿಶ್ ಫ್ರೈಗೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು. ಕೋಟಿಂಗಿಗೆ ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಗಟ್ಟಿಯಾಗಿ ಕಲಿಸ್ಬಿಟ್ಟು ಫಿಶ್ಗೆ ಹಚ್ಬಿಟ್ಟು ಇಟ್ಟರೆ ಮತ್ತೆ ಇನ್ನೂ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗುತ್ತೆ. ಇಲ್ಲಿ ರಸಮ್ಗೆ ಇಟ್ಟಿದ್ನಲ್ಲ, ಅದು ಬೇಯ್ತಾ ಇದೆ. ಇಷ್ಟೇ ಸಾಕು. ಸ್ವಲ್ಪ ಟೊಮೊಟೊ ಸಿಪ್ಪೆ ಎಲ್ಲ ತೆಗಿಯೋದಕ್ಕೆ ಇದನ್ನು ಚೆನ್ನಾಗಿ ಕೋಟ್ ಮಾಡಿಬಿಟ್ಟು ಇಲ್ಲಿ ರಸಮ್ ಮಾಡೋ ತನಕ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಟೊಮೊಟೊ ಮೇಲಿರೋ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಮಸಿಬೇಕು. ಮಸಿದ ಮೇಲೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಪೇಸ್ಟ್ ಹಾಕಬೇಕು. ನೀರಲ್ಲಿ ನೆನೆ ಹಾಕಿದ್ದೀನಿ. ಮಿಕ್ಸಿ ಜಾರ್ಗೆ ಅಥವಾ ಕುಟಾಣಿಗೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಮತ್ತು ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಳ್ಳೋದು. ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಬಿಟ್ಟು ಪೌಡರ್ ಮಾಡಿದ್ನಲ್ಲ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿದು, ಅದನ್ನು ಹಾಕಿ ಒಂದೇ ನಿಮಿಷ ಹಿಂಗೆ ಮಾಡಿಬಿಟ್ಟು ನಾವಿಲ್ಲಿ ಏನು ಮಾಡಿದ್ವಲ್ಲ ಟೊಮೊಟೊ ಮಸ್ತು, ಅದಕ್ಕೆ ಹುಣಸೆಹಣ್ಣಿನ ರಸ ಕೂಡ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಕುದಿಸ್ಕೊಂಡ್ರೆ ರಸಮ್ ರೆಡಿ ಆಯಿತು. ಇಲ್ಲಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಫಿಶನ್ನು ತವಾ ಫ್ರೈ ಮಾಡ್ಕೊತಾ ಇದ್ದೀನಿ. ಫಿಶ್ ಅಂದಮೇಲೆ ಕರಿಬೇವು ಇಲ್ಲ ಅಂದರೆ ಹೇಗೆ. ಇಲ್ಲಿ ಫಿಶ್ ಫ್ರೈ ಮತ್ತು ರಸಮ್ ರೆಡಿ ಆಯಿತು. ಇಷ್ಟ ಇವತ್ತು ಡಿನ್ನರ್ಗೆ. ಸೊ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಇವಾಗ ಜಸ್ಟ್ ಹಾಗೆ ನಾನು ಒಂದು ಫೇಸ್ ಪ್ಯಾಕ್ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಖ ತೊಳ್ಕೊಂಡೆ. ಯಾವುದಾದ್ರೂ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚೆಗೆ ಮುಖ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಹಚ್ಚಬೇಕು. ಸೊ ನನಗೆ ಏನಂತ ಗೊತ್ತಿಲ್ಲ, ಸ್ವಲ್ಪ ಓವರ್ ಈಟ್ ಅಂತ ಅನಿಸುತ್ತೆ. ಇಲ್ಲಿ ಇದೆಲ್ಲ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಸೊ ಸಣ್ಣ ಸಣ್ಣ ಪಿಂಪಲ್ ಆಗಿ ಅದರದ್ದು ಮಾರ್ಕ್ ಹಾಗೆ ಉಳಿತಾ ಇದೆ. ಅದು ಈ ಸೈಡಲ್ಲಾದರೆ ನನಗೆ ಎಕ್ಸಾಕ್ಟ್ ಈ ಸೈಡಲ್ಲೂ ಆಗುತ್ತೆ. ಬಾಡಿ ಹೀಟ್ ಆದಾಗ ಆ ಥರ ಕೆಲವೊಂದು ಸರಿ ಪಿಂಪಲ್ಸ್ ಆಗುತ್ತೆ. ಇವಾಗ ಬೇಸಿಗೆ ಅಲ್ವಾ. ಸೊ ಅದಕ್ಕೆ ನಾನು ಜಾಕಾಯಲ್ಲಿ ಒಂದು ಫೇಸ್ ಪ್ಯಾಕ್ ಮಾಡಿ ಹಚ್ಕೊತೀನಿ. ಸೊ ಅದು ಅಪ್ಲೈ ಮಾಡಿದ್ರೆ ಸ್ವಲ್ಪ ನಮಗೆ ಪಿಂಪಲ್ ಮಾರ್ಕ್ ಬೇಗ ಶೇಡ್ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನಾನು ಮಾಡಿದ್ದೀನಿ. ಹಾಗಾಗಿ ಜಾಸ್ತಿ ಪಿಂಪಲ್ಸ್ ಇದ್ದರೆ ಅದರ ಪೇಸ್ಟನ್ನು ಇದು ಮಾಡಿ ಆ ಪಿಂಪಲ್ ಮೇಲೆ ಹಿಂಗೆ ಇಟ್ಬಿಟ್ರೂ ಅದು ಮಾರ್ಕ್ ಬೇಗ ಹೋಗುತ್ತೆ. ಸೊ ಇದನ್ನು ನಾವು ಇಂಗ್ಲೀಷಲ್ಲಿ ನಟ್ಮೆಗ್ ಅಂತ ಕೂಡ ಹೇಳ್ತಾರೆ, ಜಾಕಾಯಿ. ಇದನ್ನು ಡೈಲಿ ನಾವು ನಮ್ಮ ಸ್ಕಿನ್ ಕೇರಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏಜಿಂಗ್ ಆಗುವಂತಹ ಸೈನನ್ನು ಕೂಡ ಕಡಿಮೆ ಮಾಡುತ್ತೆ, ಎಕ್ಸ್ಫೋಲಿಯೇಟ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು. ಅಂತಂದರೆ ಈಗ ಪೋರ್ಸ್ ಅಂತ ಇರುತ್ತಲ್ಲ, ಅದು ಬ್ಲಾಕ್ ಆಗಿರೋ ಪೋರ್ಸ್ನೆಲ್ಲ ರಿಮೂವ್ ಮಾಡುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ತೆಗೆಯುತ್ತೆ. ಮತ್ತು ಇದರ ರಿಸಲ್ಟ್ ಏನಂತಂದರೆ ನನಗೆ ತುಂಬ ಇಷ್ಟ ಆಗಿದ್ದು, ಸ್ಕಿನ್ ಬ್ರೈಟ್ ಆಗುತ್ತೆ, ಎಷ್ಟು ಸಾಫ್ಟ್ ಆಗುತ್ತೆ ಅಂತಂದರೆ ಫಸ್ಟ್ ಟೈಮಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ನ್ಯಾಚುರಲ್ ಫೇಸ್ ಪ್ಯಾಕಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಟ್ರೈ ಮಾಡ್ಬೋದು.
ಆಲ್ ಸ್ಕಿನ್ ಟೈಪ್ಸ್ಗೆ ಯೂಸ್ ಆಗುತ್ತೆ. ಆಯಿಲಿ, ಡ್ರೈ ಮತ್ತು ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಕೊಬಹುದು. ಮತ್ತು ಜಾಸ್ತಿ ಪಿಂಪಲ್ಸ್ ಇರೋರು ಆದಷ್ಟು ಈ ಥರ ಪ್ಯಾಕ್ ಯೂಸ್ ಮಾಡಬೇಕಂದ್ರೆ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು. ಬೇರೆ ಮಾಸ್ಕ್ ಏನಾದ್ರು ಹಾಕೊಂಡಿದ್ರೆ ಇಷ್ಟೊತ್ತಿಗೆ ಎದ್ರುಕೊಂಡು ಓಡ್ಬಿಟ್ಟಿರೋನು. ಇದಿನ್ನೂ ನಂದು ಸ್ವಲ್ಪ ಚರ್ಮಕ್ಕೆ ಮ್ಯಾಚ್ ಆಗತ್ತಲ್ಲ, ಅದಕ್ಕೆ ಅಮ್ಮ 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 ಅಂತ ಬರ್ತಾ ಇದ್ದಾನೆ. ಮೊನ್ನೆ ಒಂದು ಡಿ ಟ್ಯಾನ್ ಪ್ಯಾಕ್ ಹಾಕೊಂಡಿದ್ದೆ, ಯೆಲ್ಲೋ ಕಲರ್, ಡಾಟ್ & ಕಿ ಅವ್ರದ್ದು ಡಿ ಟ್ಯಾನ್ ಪ್ಯಾಕ್, ಅದು ಹಚ್ಕೊಂಡಿದ್ನ ಮತ್ತೆ ಸೆಕೆಂಡ್ ಟೈಮು. ಸೊ ಅವತ್ತು ನೋಡ್ಬಿಟ್ಟು ಮತ್ತೆ ಫುಲ್ ಎದ್ರುಕೊಂಡು ಅತ್ತ 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 ಅಂದರೆ ಯಾಕೆ ಹೇಳ್ತೀಯ, ಅವನೇ ಓಡೋಗಿ ಮುಖ ತೊಳ್ಕೊಂಡ್ಬಿಟ್ಟೆ, ಅಲ್ಲಿವರೆಗೂ ಅತ್ತ. ಸೊ ಇದನ್ನು ಹಚ್ಕೊಂಡಿದ್ದೀನಿ ಸ್ವಲ್ಪ ಇದು. ಸೊ ಇದಕ್ಕೆ ಮೊಸರು, ನಾನು ನೀರಲ್ಲಿ ತೆಗೆದೆ ಅಲ್ಲ, ಮೊಸರಲ್ಲಿ ಕೂಡ ತೆಗೆದ್ಬಿಟ್ಟು ಹಚ್ಕೊಬೋದು. ಒಂಥರ ಸ್ಮೆಲ್ ಚೆನ್ನಾಗಿದೆ. ಏನು ಪ್ರೀತಮ್ ನಿಂದು? ಸೊ ಇದನ್ನು ಒಂದು 5-10 ನಿಮಿಷ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊತೀನಿ. ಸೊ ಸಾಫ್ಟಾಗಿ ಸ್ಮೂತಾಗಿ ಅನಿಸುತ್ತೆ. ಇದು ಡ್ರೈ ಆಗಿದೆ ನೋಡ್ಬೋದು, ಸ್ಕಿನ್ನು ತುಂಬ ಡ್ರೈ ಆಗಿರೋದಿಲ್ಲ. ವಾಶ್ ಮಾಡಿಕೊಂಡೆ, ಒಂದು 10 ನಿಮಿಷ ಆದಮೇಲೆ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಬ್ರೈಟ್ ಅನ್ಸುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೇಸ್ ಪ್ಯಾಕ್ ತುಂಬಾ ಎಫೆಕ್ಟಿವ್ ಆಗಿದೆ, ಬ್ರೈಟ್ ಕೂಡ ಆಗುತ್ತೆ ಸ್ಕಿನ್. ಏನಾದರೂ ಟ್ಯಾನ್ ಆಗಿದ್ರೆ ಬೆಸ್ಟ್ ರೆಮಿಡಿ ಕೂಡ. ಪ್ರೀತಮ್ ನೋಡಿ, ತಿನ್ನಕ್ಕಾಗ್ದಲ್ಲೇ ಎಷ್ಟು ಚೆನ್ನಾಗಿರೋ ಹಣ್ಣು ಮಾಡ್ತಾ ಇದೆಯಾ ಪ್ರೀತಮ್. ಎಷ್ಟು ಸ್ವೀಟಾಗಿದೆ ಗೊತ್ತಾ, ಚೆನ್ನಾಗಿದೆ ನಿಜವಾಗ್ಲೂ. ಅದನ್ನು ತಿನ್ನೋಕ್ಕಾಗ್ತಾ ಇಲ್ವಾ ನಿನಗೆ? ಪ್ರೀತಮ್ದು ಸ್ಲೀಪಿಂಗ್ ಟ್ರ್ಯಾಕ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಮೊನ್ನೆಯಿಂದ. ಶಾಪ್ ಕ್ಲೋಸ್ ಮಾಡೋದು, ಅದು ಸ್ವಲ್ಪ ಬ್ಯುಸಿ ಇದ್ರಲ್ಲ, ಡೈಲಿ 1 ಗಂಟೆಗೆ ಬರ್ತಾರಾ. ಸೊ ನಮ್ಮ ಜೊತೆ ಇವನು ನಿದ್ದೆ ಮಾಡ್ತಾ ಇಲ್ಲ. ಸೊ ಹಿಂಗಾಗ್ಬಿಟ್ಟು 3 ಡೇಸಿಂದ ಒಂದು ಫುಲ್ಲು ಮೇಲೆ ಕೆಳಗೆ ಆಗ್ಬಿಟ್ಟಿದೆ. ಇವತ್ತು ಮಧ್ಯಾಹ್ನ ಎಲ್ಲ ನಿದ್ದೆ ಮಾಡಿಲ್ಲ, ಅವ್ನು ಕಣ್ಣು ನೋಡಿ. ಸೊ ನಾಳೆಯಿಂದ ಟೈಮ್ ಕರೆಕ್ಟಾಗಿ ಸ್ವಲ್ಪ ಸ್ಲೀಪಿಂಗ್ ಟ್ರ್ಯಾಕ್ ತರಬೇಕು. ಮಕ್ಕಳು ನಮಗೆ ಆಗಲ್ಲ, ಇನ್ನು ಮಕ್ಕಳಿಗೆ ಅಂತ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದು ಬೇಗ 9 ಗಂಟೆಗೆಲ್ಲ ಮಲಗಬೇಕು, 6 ಗಂಟೆ ಅಷ್ಟೊತ್ತಿಗೆ ಎದ್ದೇಳಬೇಕು, ಮಧ್ಯಾಹ್ನ 1-2 ಅವರ್ ನಿದ್ದೆ ಮಾಡಬೇಕು. ಸೊ ಈ ಥರ ಇದ್ರೇ ಅವ್ರಿಗೂ ಕೂಡ ಅದು ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಸೊ ಇಲ್ಲಾಂದರೆ ನನಗೆ ಹ್ಯಾಂಗ್ ಓವರ್ ಆ ಥರ ಇದೆ ಇವತ್ತು. ಸೊ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ಮುಗೀತು. ಇವತ್ತಿಗೆ ಕ್ಲೋಸ್ ಆಯ್ತಲ್ಲ, ಇವತ್ತಿಗೆಲ್ಲ ಕ್ಲೋಸ್ ಆಯಿತು, ಫಿನಿಶ್ ಮಾಡಿದ್ದಾರೆ. ಸ್ವಲ್ಪ ಕೌಂಟಿಂಗ್ ಏನೋ ಇದೆ ಅಂತೆ, ಕ್ಯಾಲ್ಕುಲೇಟ್ ಮಾಡೋದು ಅಮೌಂಟು, ಅಂದರೆ ಅದು ಮಟೀರಿಯಲ್ದು. ಸೊ ಅದು ಮಾಡಿದರೆ ಮುಗೀತು. ನಾಳೆಯಿಂದ ಅವರು ಓಪನ್ ಮಾಡ್ಕೊತಾರಾ. ಸೊ ನಾಳೆಯಿಂದ ಅವ್ರು ಇನ್ಚಾರ್ಜು. ಸೊ ಇಷ್ಟಾಯಿತು ನಮ್ಮ ಶಾಪಿನ ಕತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲ ಇಲ್ಲ ಹಾಂ ಅಬ್ಬು ಆಗಿದೆ ಅಲ್ಲಿ, ಒಬ್ಬು ಅಯ್ಯೋ ಒಬ್ಬು ಆಗ್ಬಿಟ್ಟಿದ್ಯಾ. ಅಲ್ಲಿ ಪಿಂಪಲ್ ಆಗಿದೆಲ್ಲ, ಅದಕ್ಕೆ ಅಬ್ಬು ಆಗಿದೆ. ಅಯ್ಯೋ ಅಬ್ಬು ಅಂತೆಲ್ಲ. ಅಬ್ಬು ಆಯ್ತು, ಏನೆಲ್ಲ ಹಾಕ್ಬಿಟ್ಟಿದೆ. ನೀನು ತಿನ್ನೋದನ್ನೆಲ್ಲ ನನ್ನ ಮಕ್ಕಳಿಗೆ ತಿಂತಾ ಇಲ್ಲ, ಅವ್ನು ವೇಸ್ಟ್ ಮಾಡ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ತುಂಬ ನಿದ್ದೆ ಥರ ಆಗ್ತಾ ಇದೆ. ವ್ಲಾಗ್ನ ಮುಗಿಸೋಣ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.